ಒಂದು ಒಂದು ಅದು ದುಃಖದ ಸನ್ನಿವೇಶ ಸಂದರ್ಭದ ಮಾತುಗಳು, ಇನ್ನೊಂದು ಆಕ್ರೋಶ ತರಿಸುವಂತ, ಸಿಟ್ಟು ತರಿಸುವಂತ, ಸಮಾಜದಲ್ಲಿ ಅಶಾಂತಿ ಮೂಡಿಸೋರ ವಿರುದ್ಧದ ಒಂದು ಸಂದರ್ಭ ಭಟ್ಕಳಕ್ಕೆ. ನಮ್ಗೆಲ್ಲ ಗೊತ್ತೇ ಇದೆ, 24ನೇ ತಾರೀಕು ಮುರಿನಕಟ್ಟೆಯಲ್ಲಿ ನಾವು ಹಿಂದೂಗಳು ಶ್ರದ್ಧೆ ಭಕ್ತಿಯಿಂದ ನಮ್ಮದೇ ಆದಂತ ಒಂದು ರೀತಿ ರಿವಾಜುಗಳಂತೆ ನಾವೇನು ಅದನ್ನ ಒಂದು ಶ್ರದ್ಧೆಯ ಕೇಂದ್ರ ಅಂತ ಕರ್ಕೊಂಡು ಇದುವರೆಗೂ ಹಾಗೆ ನಡ್ಕೊಂಡು ಬಂದಿದ್ದೀವೋ ಎಷ್ಟೋ ದಶಕಗಳಿಂದ. ನಾನು ಹಿಂದೆ ಅಲ್ಲಿ ಆ ಸ್ಥಳವನ್ನ ನಾನು ನೋಡೋದಕ್ಕೆ ಅಂತ ನಿಂತಿದ್ದೆ, ನಾನು ನೋಡಿ ಬಂದಿದ್ದೀನಿ ಹಿಂದೆ. ಯಾಕೆಂದ್ರೆ ಅಲ್ಲಿಯ ಆ ಮುರಿನಕಟ್ಟೆಯ ವಿಷಯ ಏನಿದೆ, ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನ, ನಿಮ್ಗೆಲ್ಲ ಸ್ಥಳೀಯರು ನಿಮ್ಗೆ ಗೊತ್ತೇ ಇದೆ, ರಾಷ್ಟ್ರೀಯ ಹೆದ್ದಾರಿಯನ್ನ ಅಗಲ ಮಾಡುವಾಗ ಅದು ಮಧ್ಯದಲ್ಲಿ ಬಂದಿರೋದ್ರಿಂದ ಕಟ್ಟೆ ಎಲ್ಲರ ಒಪ್ಪಿಗೆ ಮೇರೆಗೆ, ಸಹಮತಿ ಮೇರೆಗೆ ಅದನ್ನ ಪಕ್ಕದಲ್ಲಿ ನಾವು ಸ್ಥಳಾಂತರಿಸೋದಕ್ಕೆ ನಿಶ್ಚಯಿಸಿರೋದು. ಇದರೊಳಗೆ ಇದು ಕೇವಲ 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 ಇದು ನಮ್ಮ NHAI ಮತ್ತು ಅದು ಸಂಬಂಧಪಡುವ ಅಧಿಕಾರಿಗಳು, ಅಂದ್ರೆ ನಾನು ಎಲ್ಲ ಅಧಿಕಾರಿಗಳು ಬಂದವರು, ಮತ್ತು ಹಿಂದೂಗಳ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯ. ಇದರೊಳಗೆ ಇನ್ನು ಯಾವುದೇ ರೀತಿಯಾದಂತಹ ಬೇರೆ ಅನ್ಯ ಕೋಮಿನವರಿಗೆ ಸಂಬಂಧಪಡುವಂತ ಇದು ಯಾವುದೇ ವಿಷಯ ಇಲ್ಲ. ಒಂದು ನಮ್ಮ NHAIಗೆ ಸಂಬಂಧಪಡೋದು, ಯಾಕಂದ್ರೆ ನಾವೇ ಅಗಲ ಮಾಡ್ತಿರೋದು. ನಾವು ಅಗಲ ಮಾಡ್ತಿರೋದ್ರಿಂದ ಎಲ್ಲಿ ನೋಡಿದ್ರು, ನೀವು ಯಾವ ಊರಲ್ಲಿ ಎಲ್ಲಿ ನೋಡಿದ್ರು ಈ ರೀತಿಯನ್ನ ನಾವು ಸ್ಥಳಾಂತರಗೊಳಿಸಿದ್ದೇವೆ ಪಕ್ಕಕ್ಕೆ. ಎಲ್ಲಾ ಸಮುದಾಯದ ನಮ್ಮ ನಂಬಿಕೆ ಕೇಂದ್ರಗಳು ಈ ರೀತಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡುವಾಗ ಅಥವಾ ಬೇರೆ ಅಭಿವೃದ್ಧಿ ಕೆಲಸ ಮಾಡುವಾಗ ಸ್ಥಳಾಂತರಗೊಳಿಸೋದು ಅತ್ಯಂತ ಸಹಜವಾದ ಭಾಗ ನಮ್ದು NHAI ಅಥವಾ ಬೇರೆ ಇಲಾಖೆಗಳದ್ದು. ಈಗ ನಾವು ಎಲ್ಲರೂ ಸೇರಿ NHAI ಒಳಗೊಂಡಂತೆ ಇಡೀ ನಮ್ಮ ಆಡಳಿತ ವ್ಯವಸ್ಥೆಗಳೆಲ್ಲವೂ ಸೇರಿ ಮತ್ತು ಸ್ಥಳೀಯ ಹಿಂದೂಗಳ ಭಾವನೆಗಳನ್ನೆಲ್ಲವನ್ನು ಅರ್ಥೈಸಿ ಗೌರವಿಸಿಕೊಂಡು ನಾವು ಅದನ್ನ ಪಕ್ಕದಲ್ಲಿ ಸ್ಥಳಾಂತರಿಸುವುದಕ್ಕೆ ಎಲ್ಲರೂ ಸೇರಿ ಒಂದು ಒಪ್ಪಿಗೆ ಮೇಲೆಗೆ ನಾವು ಅದನ್ನ, ಅದು ಬೆಳಗ್ಗೆ ಕಟ್ಟೆಯಾಗಿದೆ, 24ನೇ ತಾರೀಕು ಬೆಳಗ್ಗೆ ಅದನ್ನ ಕಟ್ಟಿದ್ದಾರೆ. ಕಟ್ಟೋ ಸಂದರ್ಭದಲ್ಲಿ ಯಾರದ್ದು ವಿರೋಧ ಇರಲಿಲ್ಲ. ಕೊನೆಯ ಹಂತಕ್ಕೆ ಒಂದು ಸಣ್ಣ ವಿರೋಧದ ಮಾತು ಬಂತು ಕೆಲವು ವ್ಯಕ್ತಿಗಳಿಂದ ಬಂದಿದ್ದೆ. ಪ್ರಾರಂಭದಿಂದಲೂ ಸಹ ಎಲ್ಲರ ಒಂದು ಸಹಮತದಿಂದಲೇ ಎಲ್ಲ ಅಧಿಕಾರಿಗಳ, ಎಲ್ಲ ಹಂತದ ಅಧಿಕಾರಿಗಳ ಮತ್ತು ಸಾರ್ವಜನಿಕರ, ಆ ಭಾಗದ ಹಿಂದೂಗಳ ಎಲ್ಲರ ಸಹಮತದಿಂದಲೇ ಅಲ್ಲಿ ಕಟ್ಟಿ ಆಗಿದೆ ಕಟ್ಟೆ. ಕೊನೆಯ ಹಂತಕ್ಕೆ ಕೆಲವರು ಅದನ್ನ ವಿರೋಧ ಮಾಡ್ಲಿಕ್ಕೆ ಬಂದ್ರು, ಆದ್ರೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಅವ್ರನ್ನ ಕಳಿಸಿರೋದು ನಿಮ್ಗೆಲ್ಲ ಗೊತ್ತು. ಇಡೀ ಭಟ್ಕಳ, ನಮ್ಮ ಕಟ್ಟಿಹಾಕಲ ಈ ವೆಂಕಟಾಪುರದ ನದಿ ನೀರಿನ ದುರಂತದ ಬಹಳ ದುಃಖದ ಛಾಯೆಯಲ್ಲಿ ಇರುವಾಗ ಇಡೀ ನಾಡಿನ ಜನ ನನಗೆ, ನಾನು ಡೈಲಿ ಮಾರ್ಗವಾಗಿ ಅವತ್ತು ಡೆಲ್ಲಿಯಲ್ಲಿದ್ದೆ, ನಾನು ಬೆಂಗಳೂರು ಮಾರ್ಗವಾಗಿ ಹೋಗ್ತಾ ಇದ್ದೆ. ನನಗೆ ಅವತ್ತು ಬರ್ತಾ ಇದ್ದಂಥ ಫೋನ್ಗಳನ್ನು ನೋಡಿದ್ರೆ ಇಡೀ ದುಃಖದ ವಾತಾವರಣ, ಇಡೀ ರಾಜ್ಯದ್ದು. ಏನಾಯ್ತು ಸರ್, ಏನಾಯ್ತು? ಕೇವಲ ಮಾಧ್ಯಮದ ಮಿತ್ರರು ಮಾತ್ರ ಅಲ್ಲ, ಉಳಿದವರು ಸಹ. ಅಂದ್ರೆ ಬಹಳ ಆತಂಕಕ್ಕೊಳಗಾಗಿದ್ದಂಥ ದುಃಖದ ಒಂದು ಸನ್ನಿವೇಶದಲ್ಲಿ ಇಡೀ ಜನ ಇರುವಾಗ, ಭಟ್ಕಳ ಜನ ಇರುವಾಗ, ಈ ಕಡೆಗೆ ಏಕಾಏಕಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪೊಲೀಸರನ್ನ ಮೇಲೆ ಅಂದ್ರೆ ಹಲ್ಲೆ ಮಾಡಿ ಅವರನ್ನ ಪಕ್ಕಕ್ಕೆಲ್ಲ ಸರಿಸಿ ಅವರನ್ನ ದೂಡಾಡಿ ಬೆಳಗ್ಗೆ ನಾವು ಕಟ್ಟಿರೋ ಕಟ್ಟೆಯನ್ನ ಅದನ್ನ ಒಡಿತಾರೆ, ಧ್ವಂಸ ಮಾಡ್ತಾರೆ ಅಂದ್ರೆ ಇದು ಸಮಾಜದಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತ ಕಾದುಕೊಂಡಿದ್ದಂತಹ ಕೆಲವು ಶಕ್ತಿಗಳ, ಕೆಲವು ಸಮಾಜ ಘಾತಕರ ಒಂದು ಷಡ್ಯಂತ್ರದ ಭಾಗ ಇದೆ. ಶಾಂತವಾಗಿದೆ ಭಟ್ಕಳ.
ಇದು ಎಲ್ಲರ ಒಪ್ಪಿಗೆ ಮೇರೆಗೆ, ಹೊಂದಾಣಿಕೆ ಮೇರೆಗೆ ಆಗಿದೆ. ಇದಕ್ಕೆ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುವಂತ ಯಾವ ವಿಷಯ ಇದೆ ಇದು ಸ್ಪಷ್ಟಪಡಿಸ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಕಟ್ಟೆ ನಮ್ದು, ಹಿಂದೂಗಳದ್ದು. ಹಿಂದೂಗಳಿದ್ದು ನಾವು ಅದನ್ನ ಸರ್ಕಾರದ ಇಲಾಖೆಗಳ ಎಲ್ಲರ ಸಹಮತದೊಂದಿಗೆ ನಾವೆಲ್ಲ ಸೇರಿ ಅದನ್ನ ಈಚೆಗೆ ಪಕ್ಕಕ್ಕೆ ನಾವು ಕಟ್ಟಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ 14 ವರ್ಷದಿಂದ ಹೀಗೆ ನೆನೆಗುದಿಗೆ ಬಿದ್ದಿದೆ. ಭಟ್ಕಳದಲ್ಲಿ ಈಗ ನಡೀತಾ ಇರೋದು ನೋಡ್ತಾ ಇದ್ದೀರಿ. ಇನ್ನೂ ನೆನೆಗುದಿಗೆ ಬಿಡೋದು ಒಳ್ಳೇದಲ್ಲ. ಜನಜೀವನಕ್ಕೆ ಅಸ್ತವ್ಯಸ್ತತೆ ನಿರ್ಮಾಣ ಆಗಿದೆ. ಈಗಾಗಲೇ ಇದನ್ನು ಪೂರ್ಣ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಸಹಮತದಿಂದ ನಾವು ಈ ಒಂದು ಪ್ರಯತ್ನ ಮಾಡಿದ್ರೆ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಬೇಕು, ದ್ವೇಷದ ವಾತಾವರಣವನ್ನ ಹೆಚ್ಚಿಸ್ಬೇಕು, ಇಲ್ಲಿ ಸಂಘರ್ಷದ ವಾತಾವರಣವನ್ನು ಹೆಚ್ಚಿಸಬೇಕು ಅಂತ ಕಾದ್ಕೊಂಡಿದ್ದಂತ ಶಕ್ತಿಗಳು ಜಾಗೃತ ಆಗಿ ಸಂಜೆಯಲ್ಲಿ ಆ ರೀತಿ ಮುಸ್ಲಿಂ ಸಮುದಾಯದ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದನ್ನು ಧ್ವಂಸಗೊಳಿಸ್ತಾರೆ ಅಂದ್ರೆ ಇದು ಒಂದು ಮೊದಲನೇದು ಕಾನೂನು ಬಾಹಿರ. ಅವರದ್ದೇನಾದ್ರೂ ಭಿನ್ನಾಭಿಪ್ರಾಯ ಇದ್ದರೆ ಅವರು DC ಹೇಳ್ಬೋದಿತ್ತು, SP ಹೇಳ್ಬೋದಿತ್ತು, AC ಹೇಳ್ಬೋದಿತ್ತು, ತಹಸೀಲ್ದಾರಿಗೆ ಹೇಳ್ಬೋದಿತ್ತು, DYSP. ಯಾರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾನೂನು ಬಾಹಿರವಾದ ಏನಾದ್ರು ನಡೆದ್ರೆ, ನಮ್ಗೆ ಏನಾದ್ರು ತೊಂದರೆ ತೊಡಕುಗಳಾದ್ರೆ ನಮ್ಗೆ ದೂರು ಕೊಡೋದಕ್ಕೆ ಅವಕಾಶ ಇದೆ. ಅದನ್ನ ಕೊಡೋದು ಬಿಟ್ಟು ಇವರು ಕಾನೂನು ಕೈ ತೆಗೆದುಕೊಂಡು ಈ ರೀತಿ ಕಟ್ಟಿರೋ ಕಟ್ಟೆಯನ್ನ ಧ್ವಂಸ ಮಾಡ್ತಿರೋದು ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ, ನಮ್ಮ ಭಟ್ಕಳಕ್ಕೆ ಶೋಭೆ ತರೋದಿಲ್ಲ. ಈಗ ನಾವು ಇದನ್ನ ಉಗ್ರವಾಗಿ ಈಗಾಗಲೇ ಖಂಡಿಸಿದ್ದೀವಿ. ಈಗಾಗಲೇ ನಿನ್ನೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಶ್ರೀ NS ಹೆಗಡೆ ಅವರು ಹೇಳದಂತೆ, ಸುನೀಲ್ ನಾಯ್ಕರು, ಶಿವಾನ್ ನಾಯ್ಕರು ಒಳಗೊಂಡಂತೆ, ನಮ್ಮ ಲಕ್ಷ್ಮೀನಾರಾಯಣ ಒಳಗೊಂಡಂತೆ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಸಹ ಈಗಾಗಲೇ ಹೇಳದಂತೆ ನಾವು 29ನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರು ಶ್ರೀಯುತ ವಿಜಯೇಂದ್ರ ಅವರು ಮತ್ತು ಪ್ರತಿಪಕ್ಷದ ನಾಯಕರಾದಂತಹ ಶ್ರೀಯುತ ಅಶೋಕ್ ಅವರು ಮತ್ತು ನಮ್ಮೆಲ್ಲ ನಾಯಕರುಗಳು ನಾವು ಅವತ್ತು ಭಟ್ಕಳದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತೇವೆ. ಮತ್ತು ಆ ಕಟ್ಟೆಯನ್ನ ಅದನ್ನ ಕಟ್ಟಿಕೊಡ್ಬೇಕು. ಇಲ್ಲಾಂದ್ರೆ ನಾವು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಅವತ್ತು ಧ್ವಂಸ ಮಾಡಿದವ್ರ ಮೇಲೆ, ಕಟ್ಟೆಯನ್ನು ಧ್ವಂಸ ಮಾಡಿದ್ರಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಮೇಲ್ನೋಟಕ್ಕೆ ಕೆಲವರನ್ನ ಬಂಧಿಸಿದೀವಿ, ಕೆಲವ್ರ ಮೇಲೆ FIR ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿಜವಾದ ಘಟನೆ ಕಾರಣಕರ್ತರಾದಂಥವ್ರು ಅಷ್ಟೇ ಅಲ್ಲ. ಏನೂ ಕಾರಣ ಇಲ್ಲದೆ ಇರುವಂತ ಸುನೀಲ್ ನಾಯ್ಕರು ಒಳಗೊಂಡಂತೆ ನಮ್ಮವ್ರ ಮೇಲೆ ಕೇಸ್ ಹಾಕಿದ್ ನೋಡಿದಿರಿ. ಯಾವುದೇ ಕಾನೂನು ಬಾಹಿರವಾದಂತ ನಮ್ಮ ಚಟುವಟಿಕೆ ಇಲ್ಲ ಆ ಸಂದರ್ಭಗಳಲ್ಲಿ. ಆದ್ರೂ ಕೇಸ್ ಹಾಕಿದೆ. ಅಲ್ಲಿ ಯಾವ ಪ್ರಮುಖರ ಮೇಲೆ ಹಾಕಿದ್ದೀರಿ ನೀವು? ಈಗ ಅದಕ್ಕೆ ನಿಜವಾಗಿ ಅದ್ರ ಹಿನ್ನೆಲೆಯಲ್ಲಿ ಇರುವಂತವ್ರು ಯಾರು ಮತ್ತು ಯಾರು ಅದನ್ನ ಮಾಡಿದಾರೋ ಅವ್ರ ಮೇಲೆ ಉಗ್ರವಾದ ಕಾನೂನು ಕ್ರಮ ಆಗ್ಬೇಕು.